त्रैगुण्यवर्जितमजं विभुमध्यमीशम् वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये स्वस्तिस्तु सुताम् अन्यायत्तो चेतनया तन्मे यत्त्वात्तु मायया लक्ष्म्या वशगया लोके विष्णुनैव विमोहितः ಮೋಹಿತಂ ನ ವಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಅನ್ನುವ ಮಾತನ್ನ ನಿರೂಪಣೆ ಮಾಡ್ತಾ ಲಕ್ಷ್ಮಿ ತನ್ನ ವಶದಲ್ಲಿರುವಂತಹ ಲಕ್ಷ್ಮಿಯಿಂದಲೇನೆ ಲೋಕವು ವಿಷ್ಣುವಿನ ಆದೇಶದಂತೆ ಜಗತ್ತು ಮೋಹಕ್ಕೆ ಒಳಪಟ್ಟಿದೆ. ಅವಳು ಭಗವಂತನನ್ನ ತಿಳಿದವಳಾಗಿ ಜಗತ್ತಿನ ಅಸ್ತಿತ್ವಕ್ಕೆ ಕಾರಣಳಾಗಿ ಜೊತೆಗೆ ಅದಕ್ಕೆ ಸಿಗಬೇಕಾದ ಜ್ಞಾನ ಅಜ್ಞಾನದ ಎಲ್ಲ ಸಂಗತಿಗಳನ್ನು ಕೂಡ ಆಕೆ ಭಗವಂತನ ಅಡಿಯಾಳಾಗಿ ಅವನ ಪ್ರೀತಿಗಾಗಿ ಈ ಕಾರ್ಯವನ್ನ ಅನಾದಿ ಕಾಲದಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದಾಳೆ. ಇದು ಯಾವಾಗೋ ಮಧ್ಯದಲ್ಲಿ ಒಂದೆರಡು ದಿವಸಕ್ಕೆ ಮಾಡ್ಬಿಡೋಣ ಅಂತ ಒಪ್ಕೊಂಡಂಥದ್ದಲ್ಲ. ಇದು ಅವಳ ಬದುಕಿನ ಅವಿಭಾಜ್ಯ ಅಂಗವಾಗಿ ಸೃಷ್ಟಿಯ ಪಾಲು ಆಕೆಗಿದೆ. ಅಂತಹ ವಿಶಿಷ್ಟವಾದ ಪ್ರವೃತ್ತಿಯಲ್ಲಿ ಭಗವಂತನ ಸೇವೆ ಮಾಡುವಂತಹ ಆಕೆಗೆ ಭಗವಂತನು ಕೂಡ ಈ ಜವಾಬ್ದಾರಿಯಲ್ಲಿ ಅವಳನ್ನ ಅತ್ಯಂತ ಸಮರ್ಪಕವಾಗಿ ಯೋಜಿಸಿಕೊಂಡಿದ್ದಾನೆ. ಏತು ವಿಷ್ಣುಂ ಪ್ರಪದ್ಯಂತೆ ತೇ ಮಾಯಾಂ ತಾಂ ವಂದಿತೆ. ಯಾರು ಈ ಮಾಯೆಯಿಂದ ಪಾರಾಗುವ ದಾರಿಯಲ್ಲಿರ್ತಾರೆ ಅಂದ್ರೆ ಯಾರಿಗೆ ಪರಮಾತ್ಮನ ವಿಷಯದಲ್ಲಿ ನಂಬಿಕೆಯಿಂದ ಶರಣಾಗುವಂತಹ ಎಚ್ಚರ ಇರುತ್ತೋ ಅವನು ಈ ಮಾಯೆಯ ಬಲೆಯಿಂದ ದಾಟುತ್ತಾನೆ. ತರಂತಿ ದಾಟುವುದು. ಯಾರು ವಿಷ್ಣುವನ್ನು ಪ್ರಪದ್ಯಂತೆ ಸರ್ವಥಾ ಶರಣು ಹೊಂದುತ್ತಾನೋ ತೇ ಅಂತಹ ಭಕ್ತರು ತಾಂ ಮಾಯಾಂ ಈಗ ಅರಿವುಗೇಡಿತನದ ಬಲೆಯಲ್ಲಿ ಏನು ಸಿಕ್ಕಿ ಹಾಕಿಕೊಂಡಿದ್ದಾನೆ ಅದರಿಂದ ಪಾರಾಗುತ್ತಾನೆ. ಆ ಮಾಯೆಯನ್ನು ತರಂತಿ ದಾಟುತ್ತಾನೆ ಅಷ್ಟೇ. ಅಂದ್ರೆ ತಾನೇ ಪ್ರಯತ್ನಿಸಿದರೆ ಎಂದೂ ದಾಟಲಾರ. ಪ್ರಪತ್ತಿ ಅನ್ನೋದನ್ನ ನಡೆಸಿದಾಗ ಮಾತ್ರ ಬಿಡುಗಡೆಯನ್ನು ಹೊಂದುತ್ತಾನೆ. ಲಕ್ಷ್ಮೀ ಸಾ ಜಡಮಾಯಾಯ ದೇವತಾ ತೇ ಉಭೇ ಅಪಿ. ಜಡಕ್ಕೂ ಚೇತನಕ್ಕೂ ನಿಯಾಮಕ ಶಕ್ತಿ ಅವಳೆ. ಪ್ರಕೃತಿಯಲ್ಲಿರುವಂತಹ ಎರಡು ಮುಖಗಳಿಗೂ ಎರಡು ರೂಪಗಳಲ್ಲಿ
ಪ್ರವೃತ್ತಿ ಮಾಡ್ತಾಳೆ, ಜಡ ಪ್ರಕೃತಿಯನ್ನು ನಿರ್ವಹಿಸ್ತಾಳೆ, ಚೇತನ ಪ್ರಕೃತಿಯನ್ನು ನಿರ್ವಹಿಸ್ತಾಳೆ. ಜಡ ಪ್ರಕೃತಿ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ. ಚೇತನ ಪ್ರಕೃತಿ ಅಂದ್ರೆ ಈ ಉಳಿದ ಜೀವರಾಶಿಗಳು. ಎರಡೂ ಬಗೆಯ ಪ್ರಕೃತಿಯನ್ನ ಪ್ರಕೃತಿ ಮಾನಿನಿಯಾಗಿ ಲಕ್ಷ್ಮಿ ತನ್ನ ಮುಖ್ಯ ಕಾರ್ಯಭಾರ ಅಂತ ಮಾಡ್ತಾನೆ ಇರ್ತಾಳೆ. ವಿಷ್ಣೋರ್ವಶೇ ತಥೋ ಅನ್ಯ ಭಕ್ತ್ಯ ತಂ ಶರಣಂ ರಚೇತ್. ಉಭೇ ಅಪಿ ವಿಷ್ಣೋರ್ವಶೇ. ಚೇತನ ಪ್ರಕೃತಿಯಾದವಳು ಕೂಡ ವಿಷ್ಣುವಿನ ವಶದಲ್ಲಿದ್ದಾಳೆ. ಜಡ ಪ್ರಕೃತಿಯನ್ನು ನಿಯಂತ್ರಿಸುವ ಮಟ್ಟಿನಲ್ಲೂ ಅಂದ್ರೆ ಕೆಲವೊಂದು ವಿಭಾಗಗಳಲ್ಲಿ ಅವರ ಸೀನಿಯರ್ ಮೋಸ್ಟ್ ಇದ್ದಾಗ ಅದಕ್ಕೆ ಅವರು ಅಲ್ಲಿ ಉತ್ತರ ಕೊಡ್ಬೇಕು. ಕೆಲವು ವಿಭಾಗಗಳಿಗೆ ಇವರೇ ಸೀನಿಯರ್ ಮೋಸ್ಟ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಅವ್ರು ಹೇಳ್ತಾರೆ, ನಂದು ಈ ವಿಷಯದಲ್ಲಿ ಯಾರು ಮಾತಾಡೋದಿಲ್ಲ, ಯಾಕಂದ್ರೆ ಅದು ನನ್ನ ನಿರ್ಧಾರ. ಆದ್ರೆ ಹಣಕಾಸಿನ ಲೆಕ್ಕಾಚಾರದಲ್ಲಿ ಇನ್ಯಾರು ಫೈನಾನ್ಷಿಯಲ್ ಅಡ್ವೈಸರ್ ಇರ್ತಾರೆ, ಅವರಿಗೆ ನಾವು ವರದಿ ಮುಟ್ಟಿಸ್ಬೇಕು ಅನ್ನುವ ಹಾಗೆ ಲಕ್ಷ್ಮಿಗೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಮಾತ್ರ ಭಗವಂತನ ಸಂಪರ್ಕ, ಇನ್ನೊಂದರಲ್ಲಿ ಬೇಕಿಲ್ಲ, ಆಗಿಲ್ಲ. ಉಭೇ ಅಭಿ, ಎರಡೂ ದೃಷ್ಟಿಯಿಂದಲೂ ಕೂಡ ಜಡ ಮತ್ತು ಚೇತನ ಎರಡೂ ಪ್ರಪಂಚವನ್ನು ಕೂಡ ನಿಯಂತ್ರಿಸುವ ಪ್ರಕೃತಿ ಮಾನಿನಿಯಾಗಿ ಭಗವಂತನ ಜೊತೆಯಲ್ಲಿ ಇದ್ದು. ಇದು ವಶ ಅಂದ್ರೆ ನಮ್ಗೆ ಕನ್ನಡದಲ್ಲಿ ಏನು ಹಿಡಿದಿಟ್ಕೊಳ್ಳುವುದು ಅನ್ನೋ ತರದ ಭಾವನೆ ನಮಗೆ ಕಾಡುತ್ತೆ. ಆದ್ರೆ ಇಲ್ಲಿ ಇರುವಂತದ್ದು ಸಹಜವಾಗಿ ಆ ತತ್ವಕ್ಕೆ ಬೆನ್ನು ಹಾಕುವ ಶಕ್ತಿ ಅಥವಾ ಬೆನ್ನು ಹಾಕುವ ಮನಸ್ಸು ಆಕೆ ಎಂದೂ ವ್ಯಕ್ತಪಡಿಸುವುದಿಲ್ಲ. ಭಗವಂತನ ಜೊತೆಗಿರ್ಲಿಕ್ಕೆ, ಅಂತಹ ಗುಣವಂತಿಕೆಯ ಜೊತೆಗೆ ಬಾಳ್ಲಿಕ್ಕೆ ಯಾವ ಸಚೇತನಕ್ಕೆ ಇಷ್ಟ ಆಗಲ್ಲ ಹೇಳಿ. ಅದರಿಂದಾಗಿ ಅವರು ನನ್ನ ವಶದಲ್ಲಿ ಇರಬೇಕು ಅಂತ ಕೇಳಿದ್ದಕ್ಕೆ ಇವರು ಅವರ ಸರ್ವಿಸ್ ಮಾಡೋದಲ್ಲ. ಇವರಿಗೇನೆ ಇಂಥ ಮಹಾ ಗುಣಚೇತನಕ್ಕೆ ಸರ್ವಿಸ್ ಮಾಡದೆ ಇನ್ಯಾರಿಗೆ ಮಾಡುದು ಅನ್ನುವ ಸರ್ವಾತ್ಮನ ಸಮರ್ಪಣಾ ಬುದ್ಧಿ ಅನ್ನೋದು ಗುಣವಂತಿಕೆಗೆ ಬೆಲೆ ಕೊಟ್ಟು ನಿಲ್ಲುವಂಥದ್ದು ಅನ್ನೋದು ಪ್ರಾಕೃತಿಕ ನಿಯಮ ಅನ್ನೋದನ್ನ ಆಕೆಯು ಪಾಲಿಸಿ ಭಗವಂತನಿಗೆ ವಶವಾಗಿದ್ದಾಳೆ. ಅವನಲ್ಲಿ ಅನನ್ಯವಾದ ಭಕ್ತಿ ಮಾಡಿ ಶರಣಂ ರಜೇತ್, ಶರಣು ಹೊಕ್ಕಬೇಕು. ಯಾದೃಶಿ ತತ್ರ ಭಕ್ತಿ ಸ್ಯಾತ್ ತಾದೃಶಿ ಅನ್ಯತ್ರ ನೈವ ಚೇತ್. ಅನನ್ಯ ಭಕ್ತಿ ಸಾ ಜ್ಞೇಯ ವಿಷ್ಣಾವೇವ ತು ಸಾ ಭವೇತ್. ಅನನ್ಯ ಭಕ್ತಿ ಅಂದ್ರೆ ಏನು? ಪಾರಮ್ಯದ ದೃಷ್ಟಿಯಿಂದ ಇರುವ ಭಕ್ತಿ ಅದು ವಿಷ್ಣುವಿನಲ್ಲೇ ಆಗಿರಬೇಕು. ಪರಮಾತ್ಮನ ಪರಿವಾರದ ಅವರ ಹೈರಾರ್ಕಿಗೆ ತಕ್ಕ ಸೇವಕರಾಗಿ ಅವರಿಗೂ ಅವರದ್ದೇ ಆದ ಕೆಲವು ನಿಲುವುಗಳು ಮತ್ತು ಸ್ಥಾನಕ್ಕೆ ತಕ್ಕಂತ ಈ ಹೇಗೆ ಕಮಾಂಡರ್ಗಳು ಮಾರ್ಷಲ್ಗಳು ಇರುವಾಗ ಅವರಲ್ಲಿ ವ್ಯತ್ಯಾಸವನ್ನು ಗುರುತಿಸುವಂತಹ ಚಿಹ್ನೆಗಳಿರ್ತವೆ. ಹಾಗೆ ಇವರಲ್ಲಿ ಜ್ಞಾನ ವೈರಾಗ್ಯಗಳ ಆಧಿಕ್ಯದ ಹಿನ್ನೆಲೆಯಲ್ಲಿ ಭಗವಂತನ ಪರಿವಾರದವರಾಗಿಯೂ ಪರಿವಾರದ ಮುಖ್ಯ ಸದಸ್ಯರು ಸಾಮಾನ್ಯ ಸದಸ್ಯರು ಅನ್ನುವ ದೇವ್ರಿಗೆ ಸಾಮಾನ್ಯ ಅಂತಿಲ್ಲ, ನಮ್ಮ ಲೋಕದಲ್ಲಿ ಅರ್ಥ ಆಗ್ಲಿಕ್ಕೆ ಆ ಮಾತು ಹೇಳ್ಬೇಕಷ್ಟೆ. ಅವನಿಗೆ
ಅದರ ಫಲ ಒದಗುವ ಮಟ್ಟಕ್ಕೆ ಅನುಸಾರವಾಗಿ ನಾವು ತರತಮ ಭಾವವನ್ನು ಹೇಳುದು ಹೊರತು ಅವರನ್ನ ಉತ್ತಮ ಸ್ಥಾನಕ್ಕೆ ಬರಬಾರದು, ಇವರನ್ನ ಕೆಳ ಸ್ಥಾನಕ್ಕೆ ತಳ್ಳಬೇಕು, ಒಬ್ಬರ ಪರವಾಗಿ ನಿಂತು ಅವರನ್ನ ಉನ್ನತಿಕೆಯಲ್ಲಿ ಮೆರೆಸಬೇಕು ಅನ್ನುವ ಈ ಯಾವ ದುರುದ್ದೇಶ ಇಲ್ಲದೆ ಎಲ್ಲರಲ್ಲೂ ಭಕ್ತಿ ಮಾಡುವಾಗಲೂ ಈ ಎಲ್ಲರೂ ಭಗವಂತನಲ್ಲಿ ಒಪ್ಪಿಸಿಕೊಂಡವರು ತಮ್ಮನ್ನು ತಾವು ಅಂತ ಭಾವಿಸಿ ಯಾರು ಭಕ್ತಿ ಮಾಡುತ್ತಾನೋ ಅವನ ಭಕ್ತಿಗೆ ಅನನ್ಯ ಭಕ್ತಿ ಅಂತ ಹೆಸರು. ಭಕ್ತ್ಯಾತ್ವನನ್ಯ ಲಭ್ಯ. ಯಾವಾಗ ಭಗವಂತ ಲಭ್ಯ ಅಂದ್ರೆ ಉಳಿದ ದೇವತೆಗಳ ಬಗೆಗೆ ಪ್ರೀತಿ ಬೇಕೇ ಬೇಕು, ಅದು ಇಲ್ಲದೆ ಹೋದ್ರೂ ದೇವರು ಇಷ್ಟಪಡಲ್ಲ. ಅದು ಅನನ್ಯ ಭಕ್ತಿಯ ಒಂದು ಗುಣ. ಆದ್ರೆ ಎಲ್ಲ ದೇವತೆಗಳ ನಿರ್ವಾಹಕ ಶಕ್ತಿಯಾಗಿ ಕಾರ್ಯ ನಡೆಸುವಂತಹ ಭಗವಂತನ ಯಥಾಸ್ಥಿತವಾದ ವಾಸ್ತವ ಅಂಶವನ್ನ ಪರಿಗಣಿಸಿ ಅದಕ್ಕೆ ತಕ್ಕಂತೆ ಗೌರವನ್ನ ದೇವತಾ ಸ್ಥಾನಗಳಲ್ಲಿ ಸಲ್ಲಿಸುವಂಥದ್ದೇನಿದೆ ಅದು ಅನನ್ಯ ಭಕ್ತಿ ಅಂತ ಅನಿಸಿಕೊಳ್ಳುತ್ತೆ. ಎಲ್ಲಿ ಯಾವ ರೀತಿಯ ಭಕ್ತಿ ಇರುತ್ತೋ ಅಲ್ಲಿ ಅಂತಹ ರೀತಿಯ ಫಲ ಪಡೆಯುತ್ತೆ ಅನ್ನುವ ಒಂದು ಲೋಕದ ನಿಯಮ ಏನಿದೆ ಅದು ಈ ಹಿನ್ನೆಲೆಯಲ್ಲೇ ಅರ್ಥ ಆಗುವಂಥದ್ದು. ಎಲ್ಲಿ ಎಷ್ಟು ಭಕ್ತಿ ಇಡಬೇಕು ಆ ಭಕ್ತಿಯ ಸ್ಥಿತಿ ಅದರ ವಸ್ತುಸ್ಥಿತಿಯನ್ನ ಮೀರಿದೆ ಅಂದ್ರೆ ಆವಾಗ ಅದು ಫಲ ತಾತ್ಕಾಲಿಕವಾಗುತ್ತೆ ಮತ್ತು ಅದು ಮತ್ತೆ ಮುಂದುವರಿಯುತ್ತೆ ಅಂತ ಹೇಳಿಕ್ ಬರಲ್ಲ. ಆ ಭಕ್ತಿ ವ್ಯವಹಾರ ಆದ್ಮೇಲೆ ನಿಂತು ಹೋಗುತ್ತೆ. ಆದ್ರೆ ತಿಳುವಳಿಕೆಯಿಂದ ಕೂಡಿದ ಭಕ್ತಿ ಏನಿದೆ ಅದು ಅತ್ಯಂತ ಹೆಚ್ಚು ಮನುಷ್ಯನನ್ನ ಎತ್ತರಕ್ಕೆ ಏರಿಸುತ್ತಾ ತನ್ನತ್ತ ತನ್ನನ್ನು ಕೊಂಡೊಯ್ತಾ ಭಗವಂತನ ಪಾರಮ್ಯವನ್ನ ಅರ್ಥ ಮಾಡಿಕೊಳ್ತಾ ಅನ್ಯ ವೈಷ್ಣವರಲ್ಲಿ ಎಂದೂ ಕೂಡ ವಿರೋಧವನ್ನ ವ್ಯಕ್ತಪಡಿಸದೆ ಅವರಲ್ಲೂ ನೆಲೆಸಿ ಭಗವಂತನೇ ನೀಡುವ ಸೌಖ್ಯಗಳ ಕುರಿತಾಗಿ ಅರಿವನ್ನ ಪಡೆದು ಭಕ್ತಿ ಮಾಡುವಂತಹ ದೊಡ್ಡತನ ಆ ದೊಡ್ಡವರಲ್ಲಿ ಸಹಜವಾಗಿ ಬರುತ್ತೆ. ವಿಷ್ಣಾದೇವತು ಸಾ ಭವೇತ್. ವಾರಕ್ಕೊಂದು ದೇವರು, ತಿಂಗಳಿಗೊಂದು ದೇವರು, ಕಷ್ಟಕ್ಕೊಂದು ದೇವರು, ಇಷ್ಟಕ್ಕೊಂದು ದೇವರು ಅಂದ್ರೆ ಎಲ್ಲದರಲ್ಲೂ ಪಾರಮ್ಯವನ್ನೇ ಹೇಳಿ ಕೊನೆಗೆಲ್ಲ ಒಂದೇ ಅನ್ನುವ ಸಾಮಾನ್ಯ ಸಮನ್ವಯದ ಸೂತ್ರಗಳಲ್ಲಿ ಹೇಳುವ ಸಂಗತಿಗಳನ್ನ ಕೇಳಲಿಕ್ಕೆ ಇಷ್ಟವಾದ್ರೂ ಕೂಡ ನಡೆಯುವುದು ಹಾಗಿಲ್ಲ. ಅದರಿಂದಾಗಿ ಜಗತ್ತಿನ ಬಗೆಯ ವಿವೇಚನೆಯನ್ನ ಶ್ರದ್ಧೆಯಿಂದ ಮಾಡಬೇಕಾದದ್ದು ಅತ್ಯಂತ ಮುಖ್ಯ ಅನ್ನುವ ಈ ಅಂಶವನ್ನ ಇಲ್ಲಿ ಒತ್ತು ಕೊಟ್ಟು ಹೇಳಿದ್ರು. ಕುರ್ಯಾತ್ ಭಕ್ತಿಂ ನಾನ್ಯಥಾ ತು ತದ್ವಶಾ ಏವ ತೇ ಯತಃ ಅನ್ಯಥಾ ಭಕ್ತಿಂ ನೈವ ಕುರ್ಯಾತ್. ಭಗವಂತನ ಪಾರಮ್ಯವನ್ನ ಮರೆಸಿ ಅಥವಾ ಮರೆತು ಬೇರೆಯವರಲ್ಲಿ ಹಿರಿತನವನ್ನ ಕಲ್ಪಿಸಿ ಉಪಾಸನೆ ಮಾಡಕೂಡದು. ಇದು ಮಾಡಬಾರದು ಅಂದ್ರೆ ಬೇರೆಯವರು ಕೆಲವೊಂದ್ ಸರ್ತಿ ಅವರ ಸ್ಥಾನ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಅಂತ ಗಟ್ಟಿ ಮಾಡಿಕೊಳ್ಳಿಕ್ಕೋಸ್ಕರ ಗೋಗರದು ಪ್ರಾರ್ಥನೆ ಮಾಡಿಸಿಕೊಳ್ಳುವುದು ಅಂತಿರುತ್ತಲ್ಲ, ಹಾಗಲ್ಲ ಇದು. ನಿಜವಾಗಿಯೂ ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ನಮ್ಗೆ ಮೇನ್ ಸ್ಟ್ರೀಮ್ ಅಲ್ಲಿರುವಂತಹ ಮಹಾಭಾರತ, ರಾಮಾಯಣ, ಪುರಾಣಗಳ
ಯಾಕಂದ್ರೆ ಉಳಿದ ದೇವತೆಗಳ ಬಗೆಗೆ ಹೇಳಲಿಕ್ಕೆ ನೇರವಾಗಿ ಆಹಾರ ಕೊಟ್ಟದ್ದು ವೇದವ್ಯಾಸರೇ ಆದ್ರೂ ಕೂಡ ಅಲ್ಲೆಲ್ಲೂ ಕೂಡ ಆ ಉಳಿದ ದೇವತೆಗಳಿಗೆ ಪ್ರಾಧಾನ್ಯ ಇಲ್ಲ. ಎಷ್ಟೇ ಜನಪದ ಸಾಹಿತ್ಯವು, ಎಷ್ಟೇ ಆ ಮತೀಯ ಸಾಹಿತ್ಯಗಳು, ಪ್ರಾಚೀನ ಪರಂಪರೆಯಿಂದ ಬಂದಂತಹ ಬೇರೆ ಬೇರೆ ಜೀವನ ಧರ್ಮವನ್ನ ತಿಳಿಸುವಂತಹ ಎಪಿಕ್ಗಳಿರ್ಬಹುದು ಅಥವಾ ಇಸಮ್ಗಳಿರ್ಬಹುದು, ಅದು ಶಾಶ್ವತವಾಗಿ ನಿಲ್ಲುವಂತದ್ದಲ್ಲ. ಒಂದೊಂದು ಕಾಲದಲ್ಲಿ ಕಣ್ತೆರೆದು ಮರೆಯಾಗುವಂತದ್ದಾದ್ರಿಂದ ಪರಮ ಪ್ರಮಾಣವೆನಿಸಿದ ವೇದೋಖಿಲೋ ಧರ್ಮ ಮೂಲಂ, ವೇದವನ್ನು ಒಪ್ಪುವುದಿಲ್ಲ ಅಂತ ಹೇಳುವವನಿಗೂ ಕೂಡ ವೇದದ ಮಾತುಗಳೇ ಎಷ್ಟೋ ಸರ್ತಿ ಸ್ಫೂರ್ತಿಯಾಗಿರುತ್ತೆ. ಅದನ್ನೇ ಪ್ರಾದೇಶಿಕ ಭಾಷೆಯಲ್ಲಿ ಹೇಳಿರ್ತಾರೆ ಅಂತ ಬಿಟ್ರೆ, ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಅನ್ನುವ ಸಾಲು ಅದು ಉಪನಿಷತ್ತಿನದ್ದು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅದನ್ನ ಎವೇಕ್ ಅನ್ನುವ ಮಾತಿನ ರೂವಾರಿ ನಮಗೆ ಈಚಿನ. ಹೌದು, ಅದನ್ನ ಸಮಾಜದ ಮಧ್ಯದಲ್ಲಿ ತನ್ನದೇ ಆದ ಒಂದು ಗುಣ ವೈಶಿಷ್ಟ್ಯದ ಜೊತೆಗೆ ಪ್ರತಿಪಾದನೆ ಮಾಡಿದ್ದು ಹೌದು. ಆದ್ರೆ ಅಂತ ಸ್ಫೂರ್ತಿಯನ್ನ ಅವರಲ್ಲಿ ತುಂಬಿದ್ದು ಮತ್ತೆ ಉಪನಿಷತ್ತು ಅನ್ನೋದನ್ನು ನಾವು ಮರೆತು ಅದು ವ್ಯಕ್ತಿಗತವಾಗಿ ಬೇರೆ ಯಾರಿಗೋ ಅದರ ಕ್ರೆಡಿಟ್ ಅನ್ನು ನಾವು ದಡ್ಡತನದಲ್ಲಿ ಕೊಡ್ತೇವೆ ಅಂದ್ರೆ ನಾವು ಮೂಲಕ್ಕೆ ಕೊಡಲಿ ಏಟು ಹಾಕಿದ ಹಾಗೆ. ಅದರಿಂದ ಯಾವುದೇ ಒಂದು ಪ್ರಪಂಚದ ಸಂಗತಿಗಳಲ್ಲಿ ಒಂದು ಆಳವಾದ ತಿಳಿವು ಬರಬೇಕು ಅಂದ್ರೆ ಅದಕ್ಕೆ ವೇದವ್ಯಾಸರ ಹಿನ್ನೆಲೆ ಒಂಚೂರಾದ್ರೂ ಇದ್ರೆ ಮಾತ್ರ ಅದನ್ನ ಅಷ್ಟು ಆಳಕ್ಕೆ ಓದಲಿಕ್ಕಾಗುತ್ತೆ ಅಥವಾ ಅದರ ಆಳದ ಅರಿವು ನಮಗೆ ಉಂಟಾಗುತ್ತೆ. ಹಾಗೆ ಭಕ್ತಿಯ ವ್ಯಾಪ್ತಿ ಅನ್ನುವಂಥದ್ದು ಎಲ್ಲ ದೇವತೆಗಳಿಗೂ ಭಗವಂತನ ವಶವಾಗಿ, ಭಗವಂತನ ಸೇವಕರಾಗಿ, ಭಗವಂತನ ಪ್ರೀತಿ ಪಾತ್ರ ಭಕ್ತರಾಗಿ ನಾವು ಅವರನ್ನು ಗೌರವಿಸಬೇಕು. ಬ್ರಹ್ಮಾಂತಹ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿ. ಗುರವ ಸಾಕ್ಷಾತ್, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಗುರುಗಳಾಗ್ತಾರೆ. ಅದರಿಂದ ಗುರುದೇವತೆಗಳ ಅನುಗ್ರಹವನ್ನು ಪಡೆದೇ ನಾವು ಬದುಕಿನಲ್ಲಿ ಶ್ರೇಯಸ್ಸನ್ನ ಗಳಿಸಿಕೊಳ್ಳಬೇಕಾದದ್ದಾದ್ರಿಂದ ಉಳಿದವರಲ್ಲಿ ಭಗವಂತನ ಪರಿವಾರತ್ವವನ್ನು ಚಿಂತಿಸಿ ಪ್ರೀತಿಸಬೇಕಾದದ್ದು. ಏವಂ ಜಾನಂತಮಾಪ್ನೋತಿ ನಾನ್ಯಥಾತು ಕಥಂಚನ. ಎಷ್ಟು ಸ್ವಲ್ಪ ಬಿಗಿಯಾದ ಮಾತು ಅಂತ ಅನಿಸುತ್ತೆ. ಅಂದ್ರೆ ಈ ಹೊರತಾಗಿ ಉಳಿದ ದೇವತೆಗಳನ್ನ ಭಗವಂತನ ಪರಿವಾರವೆಂದು ತಿಳಿಯದ ಹೊರತಾಗಿ ಅವನು ಎಷ್ಟು ಉಳಿದ ದೇವತಾ ಶಕ್ತಿಗಳನ್ನ ಅಥವಾ ಉಳಿದ ದರ್ಶನಗಳ ದಾರಿಯನ್ನ ಗಟ್ಟಿಯಾಗಿ ಹಿಡಿದು ಅವನು ಮುಂದೆ ಸಾಗಿದ್ರೂ ಕೂಡ ಅವನಿಗೆ ಬಿಡುಗಡೆಯ ದಾರಿಯ ಲೋಕದಲ್ಲಿ ಬೇರೆ ಬೇರೆ ಫಲಗಳು ಸಿಗತ್ತೆ ಕೂಡ. ಆದ್ರೆ ಅದು ಲೋಕಾತೀತವಾದ ಫಲ ಆಗಬೇಕು ಅಂದ್ರೆ ಇದೊಂದೇ ದಾರಿ. ಹೇಗಿದೆಯೋ ಹಾಗೆ ಜಗತ್ತನ್ನ ಅರ್ಥೈಸಿಕೊಳ್ಳುವ, ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಳ್ಳುವ, ಹೇಗಿದೆಯೋ ಹಾಗೆ ಅದನ್ನೇ ಅನುಷ್ಠಾನಕ್ಕೆ ತಂದುಕೊಳ್ಳುವ, ಈ ಮೂರು ಅಂಶಗಳು ಅದು ಸುಲಭ ಭಾಗದೇ ಅಂತೂ ಅಲ್ಲ. ಗುರು ಹಿರಿಯರ ವಿಶೇಷವಾದ ಅನುಗ್ರಹ ಇದ್ದಾಗ ಮಾತ್ರ ಆ ರೀತಿಯ ಬದುಕನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗುದು. ಆದ್ರಿಂದ ಯಾರು ಈ ರೀತಿ ಸರಿಯಾಗಿ ತಿಳಿದು ದೇವರಲ್ಲಿ ಮತ್ತು ದೇವತಾ ಪರಿವಾರದಲ್ಲಿ ಭಕ್ತಿ ಮಾಡುತ್ತಾನೋ ಅವನಿಗೆ ಜೀವನದಲ್ಲಿ ಯಾವುದೇ ಕೊರತೆ ಉಂಟಾಗುವುದಿಲ್ಲ. ಭೌತಿಕವಾದ ಜೀವನವಾಗ್ಲಿ ಅಲೌಕಿಕವಾದ ಜೀವನವಾಗ್ಲಿ ಎರಡರಲ್ಲೂ ಆತ ಅತ್ಯಂತ ಸಮದೂಗುವ ಬದುಕನ್ನು ನಡೆಸ್ತಾನೆ, ತೃಪ್ತಿ ಇರುತ್ತೆ. ಹಾಗಂತವನು ಭೌತಿಕ ಭೋಗಗಳಿಗೆ ಬಿದ್ದು ಕಾಣೆಯಾಗಿ ಹೋಗ್ತಾನೆ ಅಂತಿಲ್ಲ. ಅಲ್ಲೂ ದೈವಿಕ ಪ್ರಜ್ಞೆಯ ಜೊತೆಗೆ ಆತ ತನ್ನ ಬದುಕನ್ನ ನಿರ್ವಹಿಸ್ತಾನೆ. ಪೂರ್ಣಂ ವಸ್ತು ಯಥೋ ಹೀಕೋ ವಾಸುದೇವೋ ನಚಾಪರಃ. ಯಾಕೆ ಹೀಗೆ
ಭಗವದ್ವಶನಾಗಿಯೇ ಇರಬೇಕು ಮತ್ತು ಉಳಿದವರು ಭಗವಂತನ ವಶವಾಗಿಯೇ ಕಾರ್ಯವನ್ನು ನಿರ್ವಹಿಸುವವರು ಅಂತ ಚಿಂತಿಸಬೇಕು. ಯಾವುದು ಪೂರ್ಣವೋ ಅದು ಶರಣಾಗತಿ ಹೊಂದಲಿಕ್ಕೆ ಯೋಗ್ಯವಾದ ನೆಲೆ. ನನಗೆ ಇತಿಹಾಸ ಪುರಾಣಗಳಲ್ಲಿ ಮುಖ್ಯವಾಗಿ ಹೇಳುವ ಕಥೆಯೂ ಇದೆ. ಆದ್ರಿಂದ ವೇದಗಳಲ್ಲಿ ನಮಗೆ ಈ ರೀತಿಯಾದ ಪಾರಮ್ಯದ ತತ್ವದ ಚಿಂತನೆ ಅಸ್ಪಷ್ಟವಾಗುತ್ತೆ ಎಷ್ಟೋ ಸಲ. ಆದರೆ ಪುರಾಣ ಭಾರತಗಳನ್ನು ಅಧ್ಯಯನ ಮಾಡಿದಾಗ ಸಿಗುವ ಭಗವಂತನ ಪಾರಮ್ಯದ ನೀಟಾದ ಒಂದು ಸ್ಟ್ರಾಟಜಿ, ವ್ಯವಸ್ಥಿತವಾದ ಒಂದು, ಯಾಕೆಂದ್ರೆ ಜಗತ್ತು ಹೇಗಿದೆಯೋ ವ್ಯಾಸರು ಹಾಗೆ ಕಥೆಯನ್ನ ನಿರೂಪಿಸಿದ್ದಾರೆ ಹೊರತು ಅವರು ಸೃಷ್ಟಿಸಿದ್ದಲ್ಲ. ಜಗತ್ತಿನಲ್ಲಿ ನಡೆದ ಸಂಗತಿಗಳ ಸಂಗ್ರಹವೇ ಇತಿಹಾಸ ಅಲ್ವಾ? ಆ ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ಶಬ್ದವನ್ನ ಪರಿಚಯ ಮಾಡಿಕೊಳ್ತಾ ಹೋಗುವುದಾದ್ರೆ, ಎಲ್ಲಿ ಎಲ್ಲಿ ದೇವತಾ ಸಮೂಹಕ್ಕೆ ತೊಡಕುಂಟಾಗಿದೆಯೋ ಅಲ್ಲಿ ಮೇಲಿನ ಭಗವಂತನ ರೂಪಗಳಲ್ಲಿ ಅದು ಕೊನೆಗೊಳ್ಳುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದಾಗಿ ನಾರಾಯಣಂ ಶರಣಂ ಜಗುಹು, ನಾರಾಯಣನಲ್ಲಿ ನಾವು ಹೀಗೆ ಕಷ್ಟಪಡ್ತಾ ಇದ್ದೇವೆ, ನೀವೇ ರಕ್ಷಿಸಬೇಕು ಅಂತ ಕೇಳಿಕೊಂಡ್ರು. ಹಾಗೆ ಕೇಳ್ಕೊಳ್ಬೇಕಾದ್ರೆ ಅವನನ್ನ ಮೀರಿದ ಮತ್ತೊಂದು ವಸ್ತು ಇಲ್ಲ ಅನ್ನುವ ನಿಚ್ಚಳವಾದ ಎಚ್ಚರಿಕೆ ಎಲ್ಲರಿಗೂ ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅದರ ವಿಷಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಹುಡುಕ್ತಾ ಹೋದಷ್ಟು ಅದು ಹುಡುಕಾಟ ಪ್ರಾಮಾಣಿಕವಾಗಿದ್ದರೆ ಹೆಚ್ಚುತ್ತಾ ಹೋಗುತ್ತೆ ಹೊರತು ಭಗವಂತನಲ್ಲಿ ಅರಿವು ಅಥವಾ ಪ್ರೀತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾಳಜಿ. ವಾಸುದೇವ ಸರ್ವಮಿತಿ ಸಮನಾತ್ಮ ಸುದುರ್ಲಭ ಅಂತ ಕೃಷ್ಣನೇ ಹೇಳುವ ಮಾತು. ಸರ್ವಂ ವಾಸುದೇವಮಯಂ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲೂ ವಾಸುದೇವನಿದ್ದಾನೆ ಅಂತ ಯಾರು ಚಿಂತಿಸಿ ಬದುಕನ್ನು ನಡೆಸ್ತಾನೋ ಅವನು ಮಹಾತ್ಮ, ಅವನು ಸುದುರ್ಲಭ. ಹಾಗಾಗಿ ಭಗವಂತನ ದೌರ್ಲಭ್ಯದಿಂದ ಸಾಧಕ ಬೇರೆಯವರಿಗೂ ಕೂಡ ಸಿಗುವ ವಿಷಯದಲ್ಲಿ ದುರ್ಲಭನಾಗ್ತಾನೆ ಎನ್ನುವುದು ಅದು ಗುಣವೇ. ಭಗವಂತನೇ ನಮಗೆ ಎಲ್ಲದಕ್ಕೂ ಆಧಾರ ಅಂತ ನಂಬಿಕೆಯಿಂದ ಮುನ್ನಡೆಯುವ ಈ ಪ್ರವೃತ್ತಿ ಏನಿದೆ ಇದು ನಿಜಕ್ಕೂ ಶ್ಲಾಘ್ಯವಾದಂತಹ ಅನುಸಂಧಾನ ಅಂತ ಇಷ್ಟು ಭಾವಿಸಿ ಇವತ್ತಿನ ಈ ಹೊತ್ತಿನ ಚಿಂತನೆಗೆ ನಾವು ಪೂರ್ಣ ವಿರಾಮ ಇಟ್ಟು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದುವರಿದ ಭಾಗವನ್ನು ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಹರಿಪ್ರಿಯತಾಂ.